ನಂಜನಗೂಡು ನುಗ್ಗು ಜಲಾಶಯದಿಂದ ನಾಲೆಗಳಿಗೆ ತಕ್ಷಣ ನೀರು ಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ರೈತ ಸಂಘಟನೆಗಳ ಒಕ್ಕೂಟದಿಂದ ಮೈಸೂರು ಊಟಿ ರಾಷ್ಟ್ರೀಯ ಹೆದ್ದಾರಿ 766ರ ವಿಶ್ವೇಶ್ವರಯ್ಯ ವೃತ್ತದಲ್ಲಿ ಬೃಹತ್ ರಸ್ತೆ ತಡೆ ಚಳವಳಿ ನಡೆಸಲಾಯಿತು. ಪ್ರತಿಭಟನಾಕಾರರು ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಘಟನೆಯ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮಾತನಾಡಿ, ಬೀರ್ವಾಳ ಬಳಿಯ ನುಗ್ಗು ಜಲಾಶಯ 100 ಅಡಿ ತಲುಪಿದ್ದು 5 ಟಿಎಂಸಿ ನೀರು ಸಂಗ್ರಹವಿದೆ. ಆದರೂ ನಂಜನಗೂಡು ಮತ್ತು ಎಚ್ಡಿ ಕೋಟೆಯ 18,500 ಎಕರೆ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಹರಿಸ್ತಾ ಇಲ್ಲ ಎಂದು ದೂರಿದ್ದಾರೆ. ನೀರಿಲ್ಲದೆ ಕಬ್ಬು, ಬಾಳೆ, ತೆಂಗು ಒಣಗ್ತಾ ಇದ್ದು ಪಂಪ್ ಸೆಟ್ಗಳು ಬತ್ತಿವೆ. ತಕ್ಷಣ ನೀರು ಹರಿಸದಿದ್ರೆ ನೀರಾವರಿ ಇಲಾಖೆಗೆ ಬೀಗ ಜಡಿಯಲಾಗುವುದು. ಸರ್ಕಾರ ಪ್ರತಿ ಎಕರೆಗೆ 50,000 ಬೆಳೆ ನಷ್ಟ ಪರಿಹಾರ ನೀಡಬೇಕು ಹಾಗೂ ಪಂಚಾಯಿತಿ ಮಟ್ಟದಲ್ಲಿ ಮೇವು ಬ್ಯಾಂಕ್ ತೆರೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಕೆರೆಹುಂಡಿ ರಾಜಣ್ಣ, ವಲಗೆರೆ ಗಣೇಶ್, ಚಿದು ನಾಗೇಂದ್ರ ಸೇರಿದಂತೆ ಹಲವು ರೈತ ಮುಖಂಡರು ಭಾಗವಹಿಸಿದರು. ಜಿಲ್ಲಾಡಳಿತ ನೀರಾವರಿ ಇಲಾಖೆಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಏನಾದರೂ ನೀರನ್ನ ಬಿಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನೀರಾವರಿ ಇಲಾಖೆಗೆ ಸಂಪೂರ್ಣವಾಗಿ ಬೀಗ ಜಡಿತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಆ ಕಾರಣಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಶಾಸಕರು, ಈ ಭಾಗದ ಸ್ಥಳೀಯ ಶಾಸಕರು ಎಚ್ಚೆತ್ತುಕೊಳ್ಬೇಕು. ಡ್ಯಾಮ್ ತುಂಬಿದೆ, ನಿಮ್ ಡ್ಯಾಮ್ ತುಂಬಿದ್ರು ಕೂಡ ರೈತರಿಗೆ ನೀರು ಬಿಡಲಿಲ್ಲ ಅಂತ ಹೇಳಿದ್ರೆ ಹಳ್ಳಿಗಳಿಗೆ ಬಂದಾಗ ನಿಮಗೆ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ರೈತರಿಗೆ ಕುಡಿಲಿಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ಮೇವಿಲ್ಲ, ಕೆರೆ ಕಟ್ಟೆಗಳ ಅಂತರ್ಜಲ ಕುಸಿತ ಆಗಿದೆ. ನಾವು ಬೆಳೆದಿರ್ತಕ್ಕಂಥ ಬೆಳೆಗಳು ಕಬ್ಬು, ಬಾಳೆ, ತೆಂಗು ಎಲ್ಲವೂ ಕೂಡ ನಾಶವಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಒಬ್ಬ ಶಾಸಕ, ಮಂತ್ರಿ, ಎಂಎಲ್ಎಗಳು ಚಕಾರ ಇರ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು ಎಚ್ಚರಿಸ್ತಾ ಇದ್ದೇವೆ. ತಕ್ಷಣ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ಹೋರಾಟ ತೀವ್ರ ಆಗ್ತದೆ. ಜಾಗೃತಿ ಮಾಡ್ತೇವೆ. ಏನು ನೀರಾವರಿ ಇಲಾಖೆಗೆ ಸಂಪೂರ್ಣ ಬೀಗ ಜಡಿಯುವಂತೆ ಕೆಲಸವನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಸರ್ಕಾರ ನೇರವಾಗಿ ಇನ್ನು 5 ದಿನಗಳ ಒಳಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು 50,000 ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇವೆ. ರೈತ ಹೋರಾಟಕ್ಕೆ ಭಾಗ್ಯರಾಜ್, ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ. ಹೋರಾಟಕ್ಕೆ, ಅನ್ನದಾತರ ಹೋರಾಟಕ್ಕೆ, ನೀರು ಬಿಡದ ಸರ್ಕಾರಕ್ಕೆ ನಾಳೆಗೆ ನುಗು ನಾಲೆ ಬಗ್ಗೆ ಚಕಾರ ಎತ್ತದ ಎಂಪಿ ಎಂಎಲ್ಎಗಳಿಗೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘಕ್ಕೆ ನೀರನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಕೂಡ ಆಗ್ತಾ ಇದೆ. ಆದ ಕಾರಣ ಇವತ್ತು ನುಗು ಜಲಾಶಯದಲ್ಲಿರ್ತಕ್ಕಂಥ ನೀರನ್ನ ಕೃಷಿ ಚಟುವಟಿಕೆ ಬಳಕೆ ಮಾಡ್ತೇವೆ. ತಕ್ಷಣ ಜಿಲ್ಲಾಡಳಿತ, ತಾಲೂಕು ಆಡಳಿತ ಸಭೆಯನ್ನು ಮಾಡಿ ಸಂಪೂರ್ಣ ಕೃಷಿಗೆ ನೀರನ್ನು ಕೊಡ್ತೇವೆ. ಯಾವುದೇ ಕಾರಣಕ್ಕೂ ಅರೆ ಕೃಷಿಗೆ ನೀರು ಕೊಡ್ತೇವೆ ಅಂತ ಹೇಳಿದ್ರೆ ನಾವು ರೈತರು ಒಪ್ಪೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ನುಗು ಜಲಾಶಯ 100 ಅಡಿ ನೀರು ತುಂಬಿದೆ. 100 ಅಡಿ ನೀರು ತುಂಬಿದ 5.5 ಟಿಎಂಸಿ ನೀರಿಗೆ ಹೆಚ್ಚು ಇದೆ. ನೀರಿದ್ರೂ ಕೂಡ ಮುಂದೆ ನೀರು ಬರ್ತದೆ. ಆ ಕಾರಣದಿಂದ ಕಬಿನಿಂದಲೂ ಕೂಡ ಇದಕ್ಕೆ ನೀರು ಬರ್ತಕ್ಕಂಥ ಕಾರಣ ಇರೋದ್ರಿಂದ ಈ ಭಾಗದ ರೈತರ ಜೀವನಾಡಿಯಾದಂತಹ ನುಗು ಜಲಾಶಯದಿಂದ ನೀರು ಬಿಡ್ತಕ್ಕಂಥದ್ದು ಜಾರಿಯಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಇವತ್ತೇ ಘೋಷಣೆ ಮಾಡಲಿ. ಸರ್ಕಾರ, ಜಿಲ್ಲಾ ಮಂತ್ರಿಗಳು, ಸಂಬಂಧಪಟ್ಟಂತಹ ಚುನಾಯಿತ ಪ್ರತಿನಿಧಿಗಳು ರೈತರ ಜೊತೆ ಸಭೆ ಮಾಡಿ ಪ್ರತಿ ಎಕರೆಗೆ 50,000 ರೂಪಾಯಿ ಬೆಳೆ ನಷ್ಟವನ್ನು ಕೊಡ್ತೀವಿ ಅಂತ ಹೇಳಿ ಅವ್ರು ಘೋಷಣೆ ಮಾಡಲಿ. ನಾವು ಬೆಳೆ ಹಾಕಕ್ ಬಿಡ್ತೀವಿ. ಅಂದ್ರೆ ನೀರಿದ್ರೂ ಕೂಡ ನಮ್ಮ